ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಇವತ್ತು ಡೇ 2 ಕಂಟಿನ್ಯೂ ಆಗುತ್ತೆ ವಿಡಿಯೋ. ಲಾಸ್ಟ್ ವಿಡಿಯೋ ನೋಡಿದಂಗೆ ನೀವು ಇಲ್ಲಿ ಬಂದು ಕ್ಯಾಂಪಿಂಗ್ ರಿವರ್ಗೆ ಬಂದು ರೀಚ್ ಆಗಿದ್ವಿ. ಬಂದು ಇಲ್ಲೆಲ್ಲ ಗ್ರಾಸ್ಲ್ಯಾಂಡ್ ನೋಡ್ಕೊಂಡು ಸನ್ಸೆಟ್ ನೋಡ್ಕೊಂಡ್ವಿ, ನೈಟ್ ಕ್ಯಾಂಪ್ ಪಿಚ್ ಮಾಡಿದ್ವಿ, ಎಂಜಾಯ್ಮೆಂಟ್ ಮಾಡಿದ್ವಿ. ಲಾಸ್ಟ್ ವಿಡಿಯೋಲ್ಲಿ ನೋಡಿದಂಗೆ ನೀವು ಇವತ್ತು ಏನೇನೆಲ್ಲ ಅಡ್ವೆಂಚರ್ ಮಾಡ್ತೀವಿ, ಆ ಲೊಕೇಶನ್ ಹೋಗ್ತೀವಿ, ಏನೆಲ್ಲ ಫನ್ ಮಾಡ್ತೀವಿ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಬರುತ್ತೆ. ನಿಮಗೆ ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ, ಲೆಟ್ಸ್ ಗೋ. ನೋಡ್ಬೋದು ಸ್ನೇಹಿತರೆ, ನೈಟ್ ಮಳೆ ಆಯಿತು ಲೈಟಾಗಿ, ಸಖತ್ತಾಗಿದೆ ವೆದರ್. ಇಲ್ಲಿ ಫುಲ್ಲು ಗ್ರಾಸ್ಲ್ಯಾಂಡ್ ಆಗಿದೆ, ಸ್ವಲ್ಪ ಡಿಸ್ಟಿಂಕ್ಟ್ ಮಳೆ ಬಂತು, ಸೂಪರ್ ಆಗಿದೆ. ಇವಾಗ ಎಲ್ಲ ಕಂಪ್ಲೀಟಾಗಿ ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಇಲ್ಲೆಲ್ಲ ಹೋಗ್ಬಿಟ್ಟು ಇವಾಗ ನೆಕ್ಸ್ಟ್ ಕಾಫಿ ಟೀ ಏನೋ ಮಾಡ್ತಾರೆ ಇಲ್ಲಿ ಕಾಫಿ ಟೀ ಕುಡಿಯೋದು ಒಂದು ಮಜಾ, ಒಂಥ ಸ್ವರ್ಗ ಥರ ಆಗಿದೆ ನೋಡ್ಬೋದು ಸ್ನೇಹಿತರೆ. ಕಂಪ್ಲೀಟಾಗಿ 360 ಡಿಗ್ರಿ ಅಲ್ಲಿ ಸನ್ರೈಸ್ ಕೂಡ ಆಗ್ತಿದೆ. ಕಂಪ್ಲೀಟಾಗಿ ಮಳೆ ಆಗ್ಬಿಟ್ಟು ನೈಟು ಸಖತ್ತಾಗ್ಬಿಟ್ಟಿದೆ. ಇವಾಗ ಮಾತ್ರ ನಿನ್ನೆಗಿಂತ ಇವತ್ತು ನೋಡ್ಬೇಕಾದ್ರೆ ಬೆಳಿಗ್ಗೆ ಒಂಥರ ಗಾಲ್ಫ್ ಗ್ರೌಂಡ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಗ್ರೌಂಡ್. ನೋಡ್ಬೋದು ನೀವು ಕಂಪ್ಲೀಟಾಗಿ ಒಂದು ಮೇಂಟೈನ್ ಮಾಡಿರ್ತಾರಲ್ಲ ಯಾವ ಥರ ಗಾರ್ಡನ್ ರೆಸ್ಟೋರೆಂಟಲ್ಲಿ ರೆಸಾರ್ಟಲ್ಲಿ ಆ ಥರ ಕಂಪ್ಲೀಟಾಗಿ ಆಗಿದೆ ನೋಡ್ಬೋದು ನೀವು. ಸಖತ್ತಿದೆ ವೆದರ್ ಮಾತ್ರ. ಇಲ್ಲಿ ಕೂಲಾಗಿದೆ, ಕಂಪ್ಲೀಟ್ ಸೆಟಪ್ಪು ಈ ಥರ ಇದೆ. ಇಲ್ಲೆಲ್ಲ ಬೈಕ್ಸು ಲೈನಪ್ ಆಗಿದೆ, ಅಲ್ಲೆಲ್ಲ ಕ್ಯಾಂಪ್ಸ್ ಇದೆ. ಇಲ್ಲೊಂದು ತಾರ್ ಮೇಲ್ಗಡೆ ಒಂದು ಕ್ಯಾಂಪ್ ಇದೆ ನೋಡ್ಬೋದು ನೀವು, ಸಖತ್ತಾಗಿದೆ, ಒಂದು ಡಿಫ್ರೆಂಟ್ ಇದೆ. ಸ್ನೇಹಿತರೆ, ಇದು ಕ್ಯಾಂಪ್ ಸೆಟಪ್ಪು, ಸ್ಲೀಪಿಂಗ್ ಮ್ಯಾಟು, ಒಂದು ಸ್ಲೀಪಿಂಗ್ ಬೆಡ್ಡು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಂಪ್ಲೀಟ್ ಸೆಟಪ್ ಇದೆ. ನೈಟ್ ಮಲ್ಕೊಳ್ಳೋಕ್ಕೆ ಸಕ್ಕತ್ತಾಗಿ ನಿದ್ದೆ ಆಯಿತು. ನೋಡ್ಬೋದು ಹೊರಗಡೆಯಿಂದ ಈ ಥರ ಇದೆ ಕ್ಯಾಂಪು. ಎಲ್ಲ ಕ್ಯಾಂಪು ಇಲ್ಲಿ ಸೆಟಪ್ ಆಗಿರ್ಬೋದು ಕಂಪ್ಲೀಟಾಗಿ. ಇಲ್ಲಿ ಕ್ಯಾಂಪ್ ಇದೆ, ಎದುರುಗಡೆನೇ ರಿವರ್ ಇದೆ ನೋಡ್ಬೋದು. ವ್ಯೂ ನಿಮಗೆ ಸಖತ್ತಾಗಿದೆ. ಸ್ನೇಹಿತರೆ, ಇವಾಗ ಕಾಫಿ ರೆಡಿ ಆಯಿತು. ಬೆಳಗ್ಗೆ ಫ್ರೆಶ್ ಡೈರಿಯಲ್ಲಿ ತೊಗೊಂಡ್ರು ಇಲ್ಲಿ ವಿಲೇಜಿಂದ ಗಿರಿಯವರು. ಕಂಪ್ಲೀಟ್ ಇವಾಗ ಕಾಫಿ ರೆಡಿ ಆಗಿದೆ. ಕಾಫಿ ಕುಡ್ಕೊಂಡು ಇವನ್ನ ಎಂಜಾಯ್ ಮಾಡಿಕೊಟ್ಟು ಮಾರ್ನಿಂಗ್ ಕಾಫಿ ಕುಡ್ಕೊಂಡು ಇವನ್ನ ಎಂಜಾಯ್ ಮಾಡ್ತಿದ್ದೀವಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕ್ಯಾಂಪನ್ನ ರಿಮೂವ್ ಮಾಡ್ತೀವಿ. ಈ ಥರ ಎಕ್ಸ್ಪೀರಿಯನ್ಸ್ ಇವಾಗ ಸಖತ್ತಾಗಿದೆ. ಇನ್ನು ಈವ್ನಿಂಗ್ ಕಾಫಿ ಕುಡಿದು ಸಾಯಂಕಾಲ ಮಾರ್ನಿಂಗ್ ಕಾಫಿ ಕುಡಿತಿರೋದು. ಈ ವೆದರ್ಗೆ ಕಾಫಿ ಸಖತ್ತಾಗಿದೆ. ಹಗಲಲ್ಲೇ ಹಾಕ್ಲಿ ಬಿಸಿಲಲ್ಲೇ ಹಾಕ್ಲಿ, ಫಸ್ಟ್ ಏನು ಮಾಡಬೇಕು, ಇದು ಮೇಲ್ಗಡೆ ವೈಪ್ ಮಾಡ್ಕೋಬೇಕು. ಡಸ್ಟು ಅಥವಾ ನೀರು ಏನಾದ್ರು ಇರುತ್ತೆ, ಡ್ರೈ ಇದ್ದಾಗ ಏನಾಗುತ್ತೆ, ನೀವು ಟೆಂಟ್ ನಾವು ಡೈಲಿ ಯೂಸ್ ಮಾಡಲ್ಲ. ಒಂದ್ಸತಿ ಟೆಂಟ್ ನಾವು ಹಾಕಿದರೆ ಮೇ ಬಿ 1 ವೀಕ್, 15 ಡೇಸು, 6 ಮಂತ್ಸು, 1 ಇಯರ್ ಬೇಕಾದರೂ ಆಗ್ಬೋದು. ಆ ಟೈಮಲ್ಲಿ ಯಾವಾಗ ಇದ್ರ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಇಟ್ಕೊಂಡು ಕಂಪ್ಲೀಟ್ನ ಟೆಂಟ್ನ ಎಲ್ಲ ಕಡೆಯಿಂದ ವೈಪ್ ಮಾಡ್ಕೊಂಬರ್ಬೇಕು. ಮಾಯಿಶ್ಚರ್ ಅಂದರೆ ಇದೆಲ್ಲ ತಕ್ಕೊಂಡು ಮಾಡಿಕೊಂಡು ಅದಾದಮೇಲೆ ಇದನ್ನು ತೆಗ್ದು ಆ ಥರ ಸಪ್ರೇಟಾಗಿ ಮಡಚಿಟ್ಬಿಡಿ. ಓಕೆನಾ? ಮಡಚಾದ್ಮೇಲೆ ಈ ಟೆಂಟ್ ಏನಿರುತ್ತೆ ಇದನ್ನು ಇಮಿಡಿಯೇಟಾಗಿ ತೆಗಿಬಾರ್ದು. ನೋಡಿ ಈ ಥರ ಮಾಡಿ ಒಳಗಡೆ ಡಸ್ಟ್ ಇದೆಯಲ್ಲ ಇದನ್ನೆಲ್ಲ ಹಿಂಗೆ ಅಂದರೆ ಆಚೆ ಬಂದುಬಿಡುತ್ತೆ. ನೀವು ಒಳಗಡೆ ಹೋಗಿ ನೋಡಿ ಏನೇನಿದೆ ಎಲ್ಲ ಆಚೆ ಬಂದುಬಿಡುತ್ತೆ. ಮೊಬೈಲು, ಚಾರ್ಜರು, ಲೈಟು, ಬಲ್ಬು, ಕೇಬಲ್ ಏನೇ ಇದ್ದರೂ ಆಚೆ ಬಂದುಬಿಡುತ್ತೆ. ಇದಾದಮೇಲೆ ಒಂದು ರೌಂಡ್ ಒಳಗಡೆ, ಯಾಕಂದರೆ ಯೂಶ್ವಲಿ ನಾವು ಮಳೆ ಬಂದಾಗೆಲ್ಲ ನೋಡಿ ಸ್ವಲ್ಪ ಮಣ್ಣಾಗಿರುತ್ತೆ, ಚಪ್ಪಲಿ ಬಿಚ್ಚಿ. ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೂ ಕ್ಲೀನಾಗಿ ಹೈಜೀನಾಗಿರುತ್ತೆ, ಸ್ಮೆಲ್ ಅದು ಇದು ಏನು ಬರೋಲ್ಲ. ಹಿಂಗಿಟ್ಬಿಟ್ರೆ ನೀಟಾಗಿ ಒಳ್ಳೆ ಬಾಳಿಕೆ ಬರುತ್ತೆ ಹಾಗೆ. ಆಮೇಲೆ ಅಪ್ಪಿತಪ್ಪಿ ನೀರು ಹೋಯ್ತು ಅಂದಾಗ ಸೇಮ್ ಅದೇ ಥರನೇ ಇಲ್ಲಿ ತುಣ್ಕೋಬೇಕು. ತುಣ್ಕೊಂಡು ಹಿಂಗಂತ ನೀರೆಲ್ಲ ಆಚೆ ಬಂದುಬಿಡುತ್ತೆ. ಒರೆಸೋದು ಮಾಡೋದು ಅದು ಇದು ತಲೆನೋವು ಇರಲ್ಲ ಅಷ್ಟೇ. ಸ್ನೇಹಿತರೆ, ಇವಾಗ ಅಭಿ ಅವರು ಕಂಪ್ಲೀಟಾಗಿ ಕ್ಯಾಂಪಿಂಗ್ ಸೆಟಪ್ದು ಹೇಳಿಕೊಟ್ರು, ಗೈಡೆನ್ಸ್ ಮಾಡಿದರು. ಕ್ಯಾಂಪ್ ಯಾವ ಥರ ಹಾಕೋದು, ಅದನ್ನ ಯಾವ ಥರ ರಿಮೂವ್ ಮಾಡಬೇಕು, ಎಷ್ಟು ಕ್ಲೀನ್ ಮಾಡಬೇಕು, ಹೈಜಿನ್ ಇರಬೇಕು,
ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಅಭಿಲಾಷ್ ಅವರು ಒಂದು ಥ್ಯಾಂಕ್ ಯು. ಸ್ನೇಹಿತರೆ ನೋಡ್ಬೋದು ಪಲಾವ್ ಇತ್ತು ಬೆಳಗ್ಗೆ ಟಿಫಿನ್ ಮಾಡಿಕೊಂಡು ಎಲ್ಲ ಹರಟೆ ಮಾಡ್ತಿದ್ವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಯ್ತು ಇವಾಗ ಕಂಪ್ಲೀಟಾಗಿ. ಸೊ ಎಲ್ಲ ಕುತ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿದ್ದಾರೆ. ಸಖತ್ತಾಗಿದೆ. ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡು ನಾನು ಹೊಡ್ತೀವಿ. ಟಿಫಿನ್ ಇದೆ ನಮ್ಮ ಹತ್ರ. ಪ್ಲಾಸ್ಟಿಕ್ ಪ್ಲೇಟ್ಸ್ ಎಲ್ಲ ಡಸ್ಟ್ಬಿನ್ ಹಾಕಿದ್ದೀವಿ. ಯಾವುದೇ ಥರ ಥ್ರೋ ಮಾಡಿಲ್ಲ ಆಚೆ. ನೀವು ಬಂದರೆ ಆ ಥರ ಗಲೀಜ್ನ ಹೊರಗಡೆ ಹಾಕ್ಬೇಡಿ. ಡಸ್ಟ್ಬಿನ್ ಹಾಕಿ ಈ ಜಾಗನ ಕ್ಲೀನ್ ಇಟ್ಕೊಳ್ಳೋಣ. ದಯವಿಟ್ಟು ಎಲ್ಲ ರಿಕ್ವೆಸ್ಟು ಎಲ್ಲ ಕ್ಲೀನ್ ಇಟ್ಕೊಳ್ಳಿ. ಯಾವುದೇ ಡಸ್ಟ್ಬಿನ್ ಹಾಕಿ ಹೊರಗಡೆ ಹಾಕ್ಬೇಡಿ ಪ್ಲಾಸ್ಟಿಕ್ ಕವರ್ಸ್ ಎಲ್ಲನೂ. ಎಲ್ಲ ಕಂಪ್ಲೀಟಾಗಿ ಪ್ಯಾಕೆಲ್ಲ ಆಯಿತು. ಬೈಕ್ಸು ಲೈನಪ್ ಆಗಿದೆ. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮಗೆ ಹೋಗ್ತಾ ಹೇಳ್ತೀನಿ. ಆನ್ ದ ವೇ ಮೇಲ್ಗಡೆ ಕ್ಯಾಂಪ್ ಇದೆ ನೋಡ್ಬೋದು. ವಿತ್ ಸ್ಟೆಪ್ಸ್ ಅದೇ ಇದೆ. ಬ್ರೋ ನಿಮ್ಮ ಹೆಸರು? ಕಲ್ಯಾಣ್ ರೆಡ್ಡಿ ಅವ್ರದ್ದು ಮೇಲ್ಗಡೆ ತಾರ್ ಮೇಲ್ಗಡೆ ರೂಪ್ ಟೆಂಟ್ ಇರೋದು. ಸಖತ್ತಾಗಿದೆ ನೋಡ್ಬೋದು. ಒಂದು 4 ಜನ ಮಲ್ಕೋಬೋದು ಬ್ರೋ. ಇಲ್ಲಿ 3 ಜನ ಆರಾಮಾಗಿ ಕಂಫರ್ಟೇಬಲ್ ಮಲ್ಕೋಬೋದು. ಇದು ನೋಡಿ ತುಂಬ ಖುಷಿ ಆಯ್ತು. ಇಷ್ಟ ಆಯ್ತು. ಇದ್ರ ಮಾತ್ರ ಹೊಸದು ಕಾನ್ಸೆಪ್ಟು. ತಾರಲ್ಲಿ ಮಾಡಿಸಿರೋದು ಕಲ್ಯಾಣ್ ಅಂತ ಅವ್ರ ಹೆಸರು. ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಬಿಡಿದ್ರು ಒಂದ್ಸರಿ. ಸರ್ ಕಲ್ಯಾಣ್ ರೆಡ್ಡಿ ಸಿಕ್ಯಾರ್ ಅಂತ. ಓಕೆ, ಚೆಕ್ಔಟ್ ಮಾಡಿ ಸ್ನೇಹಿತರೆ. ಎಲ್ಲರೂ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ ಇರೋದು. ಅವ್ರು ಕ್ಯಾಂಪಿಂಗ್ ಎಲ್ಲ ಮಾಡಿದ್ರೆ ಮುಂಚೆ ಸಕಲೇಶ್ಪುರಲ್ಲೆಲ್ಲ ಕಂಪ್ಲೀಟಾಗಿ ಅಭಿಯವ್ರ ಜೊತೆ. ಸೊ ವಿಡಿಯೋ ಎಲ್ಲ ಚೆಕ್ಔಟ್ ಮಾಡಿ ಆರಾಮ ಮಲ್ಕೋಬೋದು. ಬೆಡ್ ಇದೆ, ಎಲ್ಲ ಚಾರ್ಜಿಂಗ್ ಫೆಸಿಲಿಟಿ ಇದೆ, ಸ್ಪೀಕರ್ ಇದೆ, ಎಲ್ಲನೂ ಫೆಸಿಲಿಟಿ ಮಾಡಿದ್ದಾರೆ ಕಂಪ್ಲೀಟಾಗಿ. ತಾರ ಮೇಲೆ ಎಲ್ಲೇ ಹೋದ್ರೂ ಆರಾಮಾಗಿ ಸೈಡ್ ಹಾಕೊಂಡು ಮಲ್ಕೋಬೋದು. ಯಾವುದೇ ನೆಸೆಸಿಟಿ ಇಲ್ಲ. ಎಲ್ಲ ಆಡಿಸೋಬೇಕು, ಅದು ಮಾಡ್ಬೇಕು, ಕಿರಿಕಿರಿನೇ ಇಲ್ಲ. ಬೆಸ್ಟ್ ಪೀಸ್ ರಾ ನೇಚರ್ ಆರಾಮಾಗಿ. ಕೂಲ್. ಥ್ಯಾಂಕ್ ಯು ಬ್ರೋ. ಸ್ನೇಹಿತರೆ, ಗಂಧಗುಡಿ ಬೈಕರ್ಸ್ ಕ್ಲಬ್ಬಿಂದ 2 ಡೇಸ್ ಏನು ರಿವರ್ ಕ್ಯಾಂಪಿಂಗ್ ಬಂದಿದ್ವಲ್ಲ, ಹೇಮಂತ್ ಬ್ರೋ ಅಂತ ಪರಿಚಯ ಆಗಿದ್ದಾರೆ. ಸೊ ಅವ್ರು ಮಾತಾಡ್ಸೋಣ ಬನ್ನಿ. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ, ಥ್ಯಾಂಕ್ಸ್ ಫಾರ್ ಫ್ರೆಂಡ್ಶಿಪ್. ಆಯಿತಾ, ನಾವು ಗಂಧದಗುಡಿ ಬೈಕರ್ಸ್ ಗ್ರೂಪಿಂದ ಬಂದಿದ್ದೀವಿ. ನೆನ್ನೆ ಮೀಟ್ ಆದ್ವಿ ನಿಮ್ಮನ್ನು. ಓಕೆ ನೋಡಿ, ಇದೇ ಬೈಕೆಲ್ಲ ಚೆನ್ನಾಗಿದೆ. ರೈಡು ನೆನ್ನೆ ಫಸ್ಟ್ ಟೈಮ್ ಬಂದಿರೋದು ನಾನು ರೈಡು ಬೈಕ್ ತೊಗೊಂಡ್ಮೇಲೆ. ಆಯಿತಾ, ಚೆನ್ನಾಗಿದೆ ಎಲ್ಲ. ನೆನ್ನೆ 2 ದಿನ ಆಯ್ತು ಕ್ಯಾಂಪೈನು. ಕಬಿನಿ ಜಲಾಶಯಕ್ಕೆ ಬಂದಿದ್ದೀವಿ ಕ್ವಾರ್ಟರ್ಗೆ. ಎಲ್ಲ ಚೆನ್ನಾಗಿ ಆಗ್ತಿದೆ. ನೆನ್ನೆ ಡ್ರೈವ್ ಬಂದು ಇಲ್ಲಿ ಸ್ಟೇ ಆಗಿ ಆಲ್ಟ್ ಆಗಿ ಎಲ್ಲ ಇನ್ನೂ ರೌಂಡ್ಸ್ ಡ್ರಿಫ್ಟ್ ಎಲ್ಲ ಮಾಡಿ, ಬೈಕ್ ಡ್ರಿಫ್ಟು, ಕಾರ್ ಡ್ರಿಫ್ಟ್ ಎಲ್ಲ ಮಾಡಿ ಎಲ್ಲ ಚೆನ್ನಾಗಾಗಿದೆ. ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ಫುಲ್ ನೇಚರ್ ಇದೆ. ಆಯಿತಾ, ಅದಾದಮೇಲೆ ನೈಟ್ ಕ್ಯಾಂಪೈನ್ ಆಗಿದೆ. ಕ್ಯಾಂಪೈನ್ ಟೆಂಟು ತುಂಬ ಚೆನ್ನಾಗಾಯಿತು. ಓಕೆ, ಇದರಲ್ಲಿ ನಿಮ್ಮ ಫ್ರೆಂಡ್ಶಿಪ್ಪು ಸುನಿಲ್ ಬ್ರೋ ಟ್ರಾವೆಲ್ ಡಿಸ್ಟೆನ್ಸು ಗೊತ್ತಾಗಿದೆ. ಫಾಲೋ ಮಾಡ್ತೀವಿ, ಲೈಕ್ ಮಾಡ್ತೀವಿ. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿದ್ರೆ ಇವಾಗ ಹೇಮಂತ್ ಅಂತೇಳಿ ಫ್ರೆಂಡ್ ಇವಾಗ ಕಂಪ್ಲೀಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಅವ್ರಿಗೆ ಒಂದು ಥ್ಯಾಂಕ್ಸ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಸ್ನೇಹಿತರೆ, ಕಂಪ್ಲೀಟಾಗಿ ಕಬಿನಿ ಬ್ಯಾಕ್ ವಾಟರ್ ಇವ್ರದ್ದು ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ 2 ಡೇಸ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಡೇ ಇವತ್ತು. ಸೊ ನಾಗರಹೊಳೆ ಫಾರೆಸ್ಟಲ್ಲಿ ಎಂಟ್ರಿ ಆಗ್ತಿದೆ ನೋಡ್ಬೋದು ನೀವು. ಇಲ್ಲಿಂದ ನಾಗರಹೊಳೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ರಿಯಲ್ ಫಾರೆಸ್ಟ್ ಇದು. ಇಲ್ಲಿ ಚೆಕ್ ಪೋಸ್ಟ್ ಇರೋದು, ಗೇಟ್ ಇರೋದು ನೋಡ್ಬೋದು ನೀವು. ಒಳ್ಳೆ ಟೈಗರು, ಎಲಿಫೆಂಟ್ ಎಲ್ಲ ಸೈಟಿಂಗ್ ಆಗ್ಬೋದು. ನೋಡೋಣ, ನಮ್ಮ ಲಕ್ಕಿದ್ರೆ ಏನು ಕಾಣುತ್ತೆ ನೋಡೋಣ ಇವತ್ತು. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಓ ಸೂಪರ್ ಸ್ನೇಹಿತರೆ, ಫಾರೆಸ್ಟ್ ಎಂಟ್ರಿ ಆಗಿದ್ದೀನಿ ನೋಡ್ಬೋದು. ನಾಗರಹೊಳೆ ಚಿಕ್ಕ ರೋಡು, ಚಿಕ್ಕ ಫಾರೆಸ್ಟು, ಗ್ರೀನ್ ಇದೆ, ಸಕ್ಕತ್ತಿದೆ ವೈಬ್ ಮಾತ್ರ. ಫಾರೆಸ್ಟಲ್ಲಿ ಬೈಕ್ ಓಡಿಸೋ ಮಜಾನೇ ಬೇರೆ, ಖುಷಿನೇ ಬೇರೆ. ಆ ಎಕ್ಸ್ಪೀರಿಯನ್ಸ್ ಅಂತಿರಲ್ಲ, ಒಂದ್ಸಲ ನೀವು ಚೆಕ್ ಮಾಡಿ. ಮತ್ತು ಫಾರೆಸ್ಟ್ ಎಂಟ್ರಿ ಆದಾಗ ಆರಾಮ ಹೋಗಿ ಜಾಲಿ ಮಾಡ್ಕೊಂಡು ಖುಷಿಯಾಗಿ, ಯಾಕಂದರೆ ರೋಡ್ ಬ್ಯಾಕ್ ಇರುತ್ತೆ ಮತ್ತು ಎನಿಮಲ್ಸ್ ಕ್ರಾಸಿಂಗ್ ಮಾಡ್ತಾ ಇರುತ್ತೆ. ಸ್ಪೀಡಾಗಿ ಹೋಗಬೇಡಿ, ಆರಾಮಾಗಿ ಹೋಗಿ ಅಷ್ಟೇ. ಸ್ನೇಹಿತರು, ಇವಾಗ ಕ್ಯಾಂಪಿಂಗ್ ಮುಗಿಸ್ಕೊಂಡು ಕೊಟ್ಟೂರು ಹೋಗ್ತಾ ಇದ್ದೀವಿ. ಕೊಟ್ಟೂರು ದೇವಸ್ಥಾನ ಟೆಂಪಲ್ಗೆ. ನಿಮ್ಗೆ ಗೊತ್ತಿರ್ಬೋದು, ತುಂಬ ಫೇಮಸ್ ಆಗಿರೋದು ಇನ್ಸ್ಟಾಗ್ರಾಮಲ್ಲಿ. ಲಾಸ್ಟ್ ಇಯರು ಇವಾಗ ಅದು ಓಪನ್ ಆಗಿದೆ. ಸೊ ಒಂದು 2 ಡೇಸ್ ಆಯಿತು. ಇಲ್ಲೇ ಹತ್ರ ಇದ್ವಿ. ಇಲ್ಲಿಂದ ಒಂದು 56 ಕಿಲೋಮೀಟರ್ ಇದೆ. ಇಲ್ಲಿಂದ ನಮಗೆ 1 ಅವರ್ ಬೆಳಿಗ್ಗೆ 10-11 ಗಂಟೆ ಅಲ್ಲಿಂದ ಕ್ಯಾಂಪ್ ರೂಮ್ ಮಾಡಿಬಿಟ್ಟು ಟಿಫಿನ್ ಮಾಡ್ಕೊಂಡು ಹೊಡ್ತಾ ಇದ್ವಲ್ಲ. ಟೈಮ್ ಇತ್ತು. ಹೆಂಗಾದ್ರೆ ಇದೆಲ್ಲ ನೋಡಿಕೊಂಡು ಪ್ಲಾನ್ ಚೇಂಜ್ ಆಯಿತು. ಎಲ್ಲರೂ ಕೋಆರ್ಡಿನೇಷನ್ ತೊಗೊಂಡ್ವಿ, ಅಪ್ಡೇಟ್ ತೊಗೊಂಡು ಹುಡುಗರು ಎಲ್ಲರದು ಓಕೆ ಅಂದರು. ಸೊ ಅಲ್ಲಿಂದ ಹೊಡ್ತಾ ಇದ್ದೀವಿ. ಕೊಟ್ಟರು ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಏನೇನು ಮಾಡ್ತೀವಿ ಕಂಪ್ಲೀಟಾಗಿ ಎಲ್ಲಾನು ಇನ್ಫಾರ್ಮೇಷನ್ ವಿಡಿಯೋಲಿ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಕೊಟ್ಟಿರೋ ಈಶ್ವರ ದೇವಸ್ಥಾನ ಇರೋದು, ಅಂದರೆ ಶಿವಾದು ಲಿಂಗ ಇರೋದು ದೇವಸ್ಥಾನ ತುಂಬ ಫೇಮಸ್ ಆಗಿತ್ತು. ಇಲ್ಲೇ ಹತ್ರ ಆಗುತ್ತೆ. ಅದನ್ನೊಂದು ಎಕ್ಸ್ಪ್ಲೋರ್ ಮಾಡೋಣ. ಹೆಂಗಾರು ಬಂದಿದ್ದೀವಲ್ಲ, ದೇವಸ್ಥಾನ ಬೇರೆ ತುಂಬ ಫೇಮಸ್ಸು. ಅದೊಂದು ಮಿಸ್ ಮಾಡೋದು ಬೇಡ ಅಂತೇಳಿ ಅದೊಂದು ಇವಾಗ ನೋಡಿಕೊಂಡು ಇಲ್ಲಿಂದ ನಾನು ಇನ್ನೊಂದು ಏನಪ್ಪ ಅಂತಂದ್ರೆ ಸ್ನೇಹಿತರೆ, ಮುಂಚೆ ಇಲ್ಲಿ ಒಂದ್ಸರಿ ಫಾರೆಸ್ಟ್ ಸಫಾರಿ ಹೋಗಿದ್ದೆ ಗೌರ್ಮೆಂಟ್ ಕಡೆಯಿಂದ. ಫಸ್ಟ್ ಟೈಮ್ ನನಗೆ ಟೈಗರ್ ಸೈಟ್ ಆಗಿತ್ತು ಇಲ್ಲೇ. ಅದು ಬಂದು ಕಾಕನಕೋಟೆಯಲ್ಲಿ ಲಾಸ್ಟ್ ವಿಡಿಯೋಲಿ ಹೇಳಿದ್ದೀನಿ ನಿಮಗೆ. ಕಾಕನಕೋಟೆಯಲ್ಲಿ ಬರುತ್ತೆ ಸಫಾರಿ. ಅದೆಲ್ಲ ಡೀಟೇಲ್ಸ್ ಎಲ್ಲ ಲಾಸ್ಟ್ ವಿಡಿಯೋ ಹೇಳಿದ್ದೀನಿ. ಸೊ ಆ ಸಫಾರಿ ತೊಗೊಂಡು ನಾನು ಇಲ್ಲಿ ಬಂದಿದ್ದೆ. ನನಗೆ ಟೈಗರ್ ಸೈಟ್ ಆಗಿತ್ತು ಇಲ್ಲಿ ಮುಂಚೆ ಒಂದ್ಸರಿ ಬಂದಾಗ. ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೀವು ವೀಕೆಂಡಲ್ಲಿ ಯಾವಾಗ ಬೆಂಗಳೂರಿಂದ ಆರಾಮ ಬಂದುಬಿಟ್ಟು ಸಫಾರಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಯಾರ್ಯಾರು ಮಾಡಿಲ್ಲ, ಯಾಕಂದರೆ ಮಾನ್ಸೂನ್ ಬರ್ತಾಯಿದೆ. ಮಾನ್ಸೂನ್ ಆದಮೇಲೆ ಆಗಸ್ಟಲ್ಲಿ ಬನ್ನಿ, ಸಖತ್ತಾಗಿರುತ್ತೆ ಲೊಕೇಶನ್ನು. ಫುಲ್ಲು ಗ್ರೀನ್ ಆಗಿರುತ್ತೆ. ಅವಾಗೆಲ್ಲ ಸೈಟಿಂಗ್ ಎಲ್ಲ ಆಗುತ್ತೆ, ನಿಮ್ಗೆ ಸಖತ್ತಾಗಿರುತ್ತೆ.
ಮತ್ತೆ ಸ್ನೇಹಿತರೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿಂದ ಕೇಳ ತುಂಬಾ ಹತ್ರ ಆಗುತ್ತೆ, ಒಂದು 20 ಕಿಲೋಮೀಟರ್. ಬಾವಲಿ ಅಂತ ಲಾಸ್ಟ್ ಬರುತ್ತೆ ವಿಲೇಜ್ ನಮ್ಮ ಕರ್ನಾಟಕದ್ದು. ಅದಾದ ತಕ್ಷಣ ಕೇಳಗೆ ಎಂಟ್ರಿ ಆಗ್ತೀವಿ. ಕೇಳಲ್ಲಿ ನಿಮ್ಗೆ ಮಾನಂತವಾಡಿ ಬರುತ್ತೆ ಫಸ್ಟ್. ಅದಾದ ತಕ್ಷಣ ನೀವು ಹಂಗೆ ಕೊಟ್ಟೂರಿಗೆ ಹೋಗ್ಬೋದು, ವಯನಾಡ್ಗೆ ಹೋಗ್ಬೋದು, ಮತ್ತೆ ಕಣ್ಣೂರ್ಗೆ ಹೋಗ್ಬೋದು, ತಳೇಸೇರಿ, ಕಾಸರಗೋಡು ಎಲ್ಲ ಹತ್ರ ಆಗುತ್ತೆ ಲೊಕೇಶನ್ಗಳು. ಅಲ್ಲಿಂದ ನಿಮ್ಗೆ ಇದು ನಮ್ಮ ಕರ್ನಾಟಕ ಮತ್ತೆ ಕೇರಳ ಬಾರ್ಡರ್ ಕನೆಕ್ಟ್ ಮಾಡುತ್ತೆ. ಫಾರೆಸ್ಟ್ ಖುಷಿ ಆಗ್ತಿದೆ. 2 ಡೇದಲ್ಲಿ ಕರ್ನಾಟಕ ಮತ್ತೆ ಕೇರಳಗೆ ಎಂಟ್ರಿ ಆಗ್ತಿದ್ವಿ. 2 ಸ್ಟೇಟ್ ಎಕ್ಸ್ಪ್ಲೋರ್ ಮಾಡಿದಂಗೆ ಆಯ್ತು. KAKL. ಗಂಧದ ಗುಡಿ, ಶ್ರೀಗಂಧದ ಗುಡಿ, ಆಹಾ ಸ್ನೇಹಿತರೆ, ಅವಾಗಲೇ ನೋಡಿದಂಗೆ ರೋಡ್ ತುಂಬ ಕೆಟ್ಟೋಗಿತ್ತು. ಇದು ಕರ್ನಾಟಕದಲ್ಲಿ ಫಾರೆಸ್ಟ್ ಏನು ಎಂಟ್ರಿ ಆಗ್ತೀವಲ್ಲ ಹೊರಗಡೆಯಲ್ಲಿ ಕಂಪ್ಲೀಟಾಗಿ ಕರ್ನಾಟಕ ಮುಗಿಯೋವರೆಗೂ ಕಂಪ್ಲೀಟಾಗಿ ಫಾರೆಸ್ಟ್ ಮುಗಿಯೋವರೆಗೂ ಕರ್ನಾಟಕ ಬಾರ್ಡರ್ವರೆಗೂ ರೋಡು ಚೆನ್ನಾಗಿರಲಿಲ್ಲ ಮುಂಚೆ. ಇವಾಗ ರೋಡ್ ಮಾಡಿದ್ದಾರೆ. ಅರ್ಧ ಪ್ರಾಬ್ಲಮ್ ಇದೆ. ಒಂದು 10 ಕಿಲೋಮೀಟ್ರ್ ಎಂಟ್ರಿ ಚೆಕ್ ಪೋಸ್ಟಿಂದ ಒಂದು 10 ಕಿಲೋಮೀಟ್ರ್ ಪ್ರಾಬ್ಲಮ್ ಇದೆ ರೋಡು. ಅಲ್ಲಿಂದ ರೋಡ್ ಮಾಡಿದ್ದಾರೆ, ಇವಾಗ ನೋಡ್ಬೋದು. ಮುಂಚೆ ಇದು ರೋಡ್ ತುಂಬ ಖರಾಬಾಗಿತ್ತು, ವರ್ಸ್ಟಾಗಿತ್ತು. ಮುಂಚೆ ನೀವು ನೋಡಿದ್ರೆ ಅದೇ ಥರ ಇತ್ತು, ಹಳೆ ಥರ ಟಾರ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಇವಾಗ ರೋಡ್ ಮಾಡಿದ್ದಾರೆ, ಪರವಾಗಿಲ್ಲ. ಇದಾದ ತಕ್ಷಣ ಕೇಳೋದ್ರಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ರೋಡು. ಅವ್ರದ್ದು ಮಾತಾಡೋಂಗೆ ಇಲ್ಲ ಕೇಳೋದು. ರೋಡ್ ಚಿಕ್ಕದು ನ್ಯಾರೋಗಿರುತ್ತೆ, ಬಟ್ ರೋಡ್ ಸೂಪರ್ ಇರುತ್ತೆ ಕೇಳೋದ್ರದ್ದು. ಎಲ್ಲೇ ಹೋಗಲಿ ನೀವು ಕೇಳೋದಲ್ಲಿ ಚಿಕ್ಕದಾಗಿದ್ರೂ ಹೌದು, ರೋಡ್ ಮಾತ್ರ ಸೂಪರಾಗಿರುತ್ತೆ. ನಮ್ಮ ಕರ್ನಾಟಕ ಸ್ವಲ್ಪ ರೋಡು ಪ್ರಾಬ್ಲಮ್ ಇರುತ್ತೆ. ಯಾವತ್ತು ಎಲ್ಲೇ ಹೋದ್ರೂ ಏನೋ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ, ಏನೋ ಒಂದು ಆಗ್ತಿರುತ್ತೆ. ಪರವಾಗಿಲ್ಲ, ಫಾರೆಸ್ಟಲ್ಲೂ ಸ್ವಲ್ಪ ರೋಡ್ ವರ್ಕ್ ಮಾಡಿದ್ದಾರೆ ಅಂದರೆ ಖುಷಿ ಆಯಿತು ವಿಚಾರ ನೋಡ್ಬಿಟ್ಟು. ಗುಡ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ಫಾರೆಸ್ಟಲ್ಲಿ. ಆ್ಯಕ್ಚುಲಿ ಫಾರೆಸ್ಟಲ್ಲಿ ರೂಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕು. ಆದರೂ ರೋಡ್ ಮಾಡಿಬಿಟ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅವ್ರಿಗೊಂದು ಧನ್ಯವಾದಗಳು ಆ ಟೀಮ್ಗೆ. ಕಂಪ್ಲೀಟ್ ಎಫರ್ಟ್. ಬಾವಲಿ ಚೆಕ್ ಪೋಸ್ಟ್ ಇನ್ನೊಂದು 8 ಕಿಲೋಮೀಟರ್ ಇದೆ ಸ್ನೇಹಿತರೆ. ಅಲ್ಲಿಗೆ ನಮ್ಮ ಕರ್ನಾಟಕ ಎಂಡ್ ಆಗುತ್ತೆ. ಸ್ನೇಹಿತರೆ, ನೀವು ಈ ಕಡೆ ಬಂದಾಗ ಇದು ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ಆ ಚೆಕ್ ಪೋಸ್ಟಿಂದ ಇಲ್ಲಿ ಬಂದು ಇಲ್ಲೊಂದು ಪೆಟ್ಟಿ ಅಂಗಡಿ ಇದೆ ರೈಟ್ ಸೈಡು ಚಿಕ್ಕದಾಗಿ. ಇಲ್ಲಿ ಒಂದು ಟೀ ಕುಡ್ಕೊಂಡು ರಿಟರ್ನ್ ಹೋಗ್ಬೋದು. ಟೀ ಚೆನ್ನಾಗಿ ಮಾಡ್ತಾರೆ. ವಾವ್, ಸೂಪರ್. ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ವ್ಯೂ ಇದೆ ಸಖತ್ತಾಗಿ. ಅಲ್ಲಿ ಮರದ ಮೇಲ್ಗಡೆ ಅವ್ರದ್ದೊಂದು ಇದು ಮಾಡ್ಕೊಂಡಿದ್ದಾರೆ, ವಾಚ್ ಟವರ್ ಥರ. ಸ್ನೇಹಿತರೆ, ಈ ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಕೇರಳ ಎಂಟ್ರಿ ಆಗ್ತೀವಿ. ಕೊಟ್ಟಿರೋದು ಕಂಪ್ಲೀಟ್ ದರ್ಶನ ಆಗಿರೋದು ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೋ ಹೊಸಬ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವಾಗಲೇ. ಗುಡ್ ಬೈ ಸ್ನೇಹಿತರೆ.